ನೆಗೆಟಿವಿಟಿ ಇದ್ರೂ ಕೂಡ ದೂರ ಆಗುತ್ತೆ. ಅದಕ್ಕೋಸ್ಕರ ಈ ಸರಳ ವಿಧಾನದ ಪರಿಹಾರವನ್ನು ನಾಳೆ ದಿವಸ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈಗಾಗಲೇ 3 ಶುಕ್ರವಾರ ಆಗೋಗಿದೆ, ಇನ್ನು ಒಂದೇ ಒಂದು ಶುಕ್ರವಾರ ಬಾಕಿ ಇರೋವಂಥದ್ದು. ಅದಕ್ಕೋಸ್ಕರ ಇನ್ನು ಯಾರೆಲ್ಲ ಆಷಾಢ ಮಾಸದ ಆಚರಣೆ ಮಾಡಿಲ್ಲ, ನಿಂಬೆಹಣ್ಣಿನ ದೀಪ ಹಚ್ಚಿಲ್ಲ ಮತ್ತು ಮಡ್ಲಕ್ಕಿ ಕೊಟ್ಟಿಲ್ಲ ಅಂತ ಅನ್ನೋರು ನಾಳೆ ಒಂದೇ ಒಂದು ದಿನ ಆದರೂ ಕೂಡ ಈ ರೀತಿ ನೀವು ಆಷಾಢ ಮಾಸದ ಆಚರಣೆಯನ್ನು ಮಾಡ್ಕೊಳ್ಳಿ. ಇನ್ನು ಮಂಗಳವಾರ ದಿವಸ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ತಾ ಮಂಗಳ ಚಂಡಿಕ ಸ್ತೋತ್ರವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆ ದಿವಸ ಕೂಡ ಶುರು ಮಾಡ್ಬೋದು. ನಾಳೆ ದಿವಸ ತಪ್ಪದೆ ಈ 2 ಕೆಲಸನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ನಾಡ ದೇವತೆ ಮೈಸೂರಿನ ರಕ್ಷಕಾ ದೇವಿ ಮತ್ತು ಮೈಸೂರು ರಾಜಮನೆತನದ ಕುಟುಂಬದ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ, ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವ ಅಥವಾ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಅಂತ ಕೂಡ ನಾವು ಆಚರಿಸ್ತಾ ಇದ್ವಿ. ಈ ಒಂದು ಶುಭ ದಿನದಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾದ ಅಲಂಕಾರ, ಅಭಿಷೇಕ, ವೇದ ಪಠಣೆ, ಅರ್ಚನೆ, ಹೋಮ ಹವನ ಎಲ್ಲ ಕೂಡ ನಡೆಯಲಾಗುತ್ತೆ. ಹಾಗೆ ದೇವಸ್ಥಾನದಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಶೈಲಿನಲ್ಲಿ ಹೂಗಳಿಂದ ಅಲಂಕಾರವನ್ನು ಮಾಡಲಾಗುತ್ತೆ. ಇದೆಲ್ಲ ನೋಡೋದೇ ಒಂದು ಚಂದ ಅಲ್ವಾ? ಆದರೆ ಎಲ್ರಿಗೂ ಕೂಡ ಆ ಭಾಗ್ಯ ಸಿಗೋದೇ ಇಲ್ಲ. ಆ ದರ್ಶನಕ್ಕೆ ಟಿಕೆಟ್ ಕೂಡ ಇವಾಗ ಕೊಡ್ತಾ ಇರ್ತಾರೆ. ಬಸ್ಸಿನ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ತುಂಬಾ ಆ ದೇವಿ ದರ್ಶನ ಮಾಡೋದಕ್ಕೆ ಕಷ್ಟ ಅನ್ನೋ ರೀತಿಲಿ ಈಗ ಆಗೋಗಿದೆ. ಆದರೆ ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ. ಆದರೆ ನಾವು ಇರೋ ಕಡೆನೇ ಆ ತಾಯಿಯ ಸ್ಮರಣೆ ಮಾಡೋಣ. ಇದೇ 2026 ಆಗಸ್ಟ್ 4ನೇ ತಾರೀಕು ಮಂಗಳವಾರ ದಿವಸ ಆಷಾಢ ಮಂಗಳವಾರ, ಕೃಷ್ಣ ಪಕ್ಷ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಅಂದರೆ 3ನೇ ತಾರೀಕು ಆಷಾಢ ಮಂಗಳವಾರ. ಈ ದಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವ ಅಥವಾ ವರ್ಧಂತಿಯನ್ನು ಆಚರಿಸಲಾಗುತ್ತೆ. ಆಷಾಢ ಮಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಚಾಮುಂಡೇಶ್ವರಿ ದೇವಿಯ ಹುಟ್ಟಿದ ಹಬ್ಬ ಅಥವಾ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹಂಗಾಗಿ ಆಷಾಢ ಮಾಸದಲ್ಲಿ ಯಾವ ದಿನ ಆಚರಣೆ ಮಾಡಬೇಕು, ನೀವು ಯಾರೆಲ್ಲ ಆಷಾಢ ಮಾಸದಲ್ಲಿ ಆಚರಣೆ ಮಾಡಿಲ್ಲ ಅಂತ ಅನ್ನೋರು, ದೀಪಾರಾಧನೆ ಮಾಡಿಲ್ಲ ಅಂತ ಅನ್ನೋರು ಈ ಒಂದೇ ಒಂದು ದಿನ ಆದರೂ ನೀವು ಆಚರಿಸ್ಬೋದು. ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ. ನಾವು ಸಾಮಾನ್ಯವಾಗಿ ನವರಾತ್ರಿಯ ಸಮಯದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದುರ್ಗಾದೇವಿಯ ಆರಾಧನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವವನ್ನು ಸರಳವಾಗಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಈ ಸರಳವಾದ ಆಚರಣೆಯನ್ನು ನೀವು ಕೂಡ ಮಾಡ್ಕೊಳ್ಳಿ. ತುಂಬಾ ಸರಳವಾಗಿ ಆಚರಿಸ್ಬೋದು. ದೀಪಾರಾಧನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನೈವೇದ್ಯ, ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಮಾತೃ ಸ್ವರೂಪಿಣಿ ಆದಂತಹ ಆದಿಶಕ್ತಿಯ ಅವತಾರವಾದಂತಹ ಶ್ರೀ ಚಾಮುಂಡೇಶ್ವರಿ ದೇವಿಯ ಜನ್ಮ ದಿನೋತ್ಸವವನ್ನು ನಾವು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು. ಈ ದಿನ ಮನೆಯಲ್ಲಿ ಪೂಜೆ, ಮಂತ್ರ, ದೀಪಾರಾಧನೆ ಹಾಗೆ ತಾಯಿಗೆ ಇಷ್ಟವಾದಂತಹ ಪ್ರಸಾದ ಅನ್ನೋದ್ರ ಮೂಲಕ ನಾವು ಆಚರಣೆ ಮಾಡಬೇಕಾಗುತ್ತೆ. ಇದರಿಂದ ಸಕಲ ಸೌಭಾಗ್ಯ ಕೂಡ ನಮಗೆ ಸಿಗುತ್ತೆ. ನಾವೆಲ್ಲರೂ ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಂದರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ದೇವಿ ದರ್ಶನ ಮಾಡೋದಕ್ಕಂತೂ ಆಗೋದಿಲ್ಲ. ಅದರಲ್ಲಿ ಈ ದಿನ ದೇವಿ ದರ್ಶನ ಮಾಡೋದಂತೂ ಅಸಾಧ್ಯ ಅಂತಲೇ ಹೇಳ್ಬೋದು. ಹಂಗಾಗಿ ನಾವು ಇರುವಂಥ ಕಡೆನೇ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಿ ದರ್ಶನ ಮಾಡಿಕೊಂಡು ಬರೋಣ. ಇನ್ನು ಆಷಾಢ ಮಾಸದಲ್ಲಿ ಇನ್ನು ಯಾರೆಲ್ಲ ಮಡ್ಲಕ್ಕಿ ಕೊಡೋಕ್ಕಾಗಿಲ್ವೋ ಅಂಥವ್ರು ನಾಳೆ ದಿನ ಕೊಡ್ಬೋದು. ತುಂಬಾ ಒಳ್ಳೆಯದು. ಅಥವಾ ತುಂಬ ರಶ್ ಇದ್ದರೆ ಬೇರೆ ದಿನ ಆದರೂ ನೀವು ಕೊಡ್ಬೋದು. ಈಗಾಗಲೇ 3 ಶುಕ್ರವಾರಗಳು ಆಗೋಗಿದೆ, ಇನ್ನು ಒಂದೇ ಒಂದು ಶುಕ್ರವಾರ ಇರೋದು. ಇಲ್ಲಿ ತನಕ ಆಷಾಢ ಮಾಸದ ಆಚರಣೆ, ನಿಂಬೆಹಣ್ಣಿನ ದೀಪ ಯಾರೆಲ್ಲ ಮಾಡಿಲ್ವೋ ಇದೇ ಮಂಗಳವಾರ ಆಗಸ್ಟ್ 4ನೇ ತಾರೀಕು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವ. ಈ ದಿನ ನಿಮ್ಮ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ಅಥವಾ ಯಾವುದೇ ಶಕ್ತಿ ದೇವಿ ದೇವಸ್ಥಾನದಲ್ಲೂ ಕೂಡ ದೀಪಾರಾಧನೆ ಮಾಡೋದ್ರ ಮುಖಾಂತರ ದೇವಿಯ ಹುಟ್ಟು ಹಬ್ಬದ ಆಚರಣೆ ಮಾಡ್ಬೋದು. ಹಾಗೆ ಮನೆಗಳಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡೋದು, ದುರ್ಗಾ ಕವಚ, ಹಾಗೆ ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ಮಂಗಳ ಚಂಡಿಕ ಸ್ತೋತ್ರ ಇಂಥ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಕೂಡ ಆ ತಾಯಿಯ ಆಶೀರ್ವಾದ ಪಡಿಬೋದು. ಬನ್ನಿ ಇವಾಗ ಆಚರಣೆ ಯಾವ ರೀತಿ ಅಂತಲೂ ಕೂಡ ತಿಳ್ಕೊಳ್ಳೋಣ. ಇನ್ನು ಈ ದಿನ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆ 30 ನಿಮಿಷದಿಂದನೇ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆ ದೇವಿಗೆ ಅಲಂಕಾರ ಮತ್ತೆ ಚಿನ್ನದ ಪಲ್ಲಕ್ಕಿ ಉತ್ಸವ, ಈ ರೀತಿ ಎಲ್ಲಾ ರೀತಿಯ ಆಚರಣೆಗಳು ಇರುತ್ತೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ಆಗಸ್ಟ್ 3ನೇ ತಾರೀಕು ರಾತ್ರಿ 10 ಗಂಟೆ 50 ನಿಮಿಷಕ್ಕೆ ಪ್ರಾರಂಭ ಆಗಿ ಆಗಸ್ಟ್ 4ನೇ ತಾರೀಕು ರಾತ್ರಿ 10 ಗಂಟೆ ತನಕ ಇರುತ್ತೆ. ಅಂದರೆ 4ನೇ ತಾರೀಕು ಮಂಗಳವಾರ ಆ ದಿನ ಪೂರ್ತಿ ಷಷ್ಠಿ ತಿಥಿ ಇರುತ್ತೆ. 10 ಗಂಟೆ ನಂತರ ಆಗಸ್ಟ್ 4ನೇ ತಾರೀಕು ಮಂಗಳವಾರ 10 ಗಂಟೆ ನಂತರ ಸಪ್ತಮಿ ತಿಥಿ ಇರುತ್ತೆ. ಇನ್ನು ಈ ದಿನದ ರೇವತಿ ನಕ್ಷತ್ರ ಆಗಸ್ಟ್ 3ನೇ ತಾರೀಕು ರಾತ್ರಿ 10 ಗಂಟೆಗೆ
10 ಗಂಟೆಗೆ ಶುರು ಆಗಿ ಆಗಸ್ಟ್ 4ನೇ ತಾರೀಕು ರಾತ್ರಿ 9:50 ತನಕ ರೇವತಿ ನಕ್ಷತ್ರ ಇರುತ್ತೆ. ಆನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಶುಭ ಮುಹೂರ್ತ, ಈ 2 ಶುಭ ಯೋಗದಿಂದ ಕೂಡಿರುವಂತ ಈ ದಿನ ಸಿಂಪಲ್ ಆಗಿ ಮನೆಯಲ್ಲಿ ಒಂದು ಬೆಲ್ಲದ ದೀಪಾರಾಧನೆ ಮಾಡಿದ್ರೂ ಕೂಡ ಆ ತಾಯಿಯ ಆಶೀರ್ವಾದ ನಮಗೆ ಸಿಗುತ್ತೆ. ಒಂದು ಅಮೃತ ಸಿದ್ಧಿಯೋಗ, ಇನ್ನೊಂದು ಸರ್ವಾರ್ಥ ಸಿದ್ಧಿಯೋಗ ಆಗಸ್ಟ್ 4ನೇ ತಾರೀಕು ರಾತ್ರಿ 9:50 5ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಇರುತ್ತೆ ಅಮೃತ ಸಿದ್ಧಿಯೋಗ. ಅದೇ ರೀತಿನಲ್ಲೇ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುತ್ತೆ. 4ನೇ ತಾರೀಕು ರಾತ್ರಿ 9:50 ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಮ್ಮೆಲ್ಲರ ಆ ದಿನದ ಪೂಜೆ ಕೂಡ ಮುಗ್ದೋಗಿರುತ್ತೆ. ರಾತ್ರಿ 10 ಗಂಟೆಯಿಂದ ಈ 2 ಯೋಗಗಳು ಕೂಡ ಪ್ರಾರಂಭ ಆಗುತ್ತೆ. ಅಂದ್ರೆ ದೇವಸ್ಥಾನಗಳಲ್ಲಿ ಆ ದಿನ ರಾತ್ರಿಯೆಲ್ಲ ವಿಶೇಷ ಪೂಜೆಗಳು ಇರೋದ್ರಿಂದ ಒಂದು ಶುಭ ದಿನದಲ್ಲಿ ಅಮ್ಮನವರ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ಈಗ ರೇವತಿ ನಕ್ಷತ್ರ 3ನೇ ಆಷಾಢ ಮಂಗಳವಾರ. ಈ ದಿನ ಆಗಸ್ಟ್ 4ನೇ ತಾರೀಕು ಇದೇ ಮಂಗಳವಾರ 4ನೇ ತಾರೀಕು ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವವನ್ನು ಆಚರಿಸಲಾಗುತ್ತೆ. ಮನೆಯಲ್ಲಿ ಪೂಜೆ ಮಾಡೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4:30 5:30 ಒಳಗೆ ಪೂಜೆ ಮಾಡ್ಕೊಳ್ಬೋದು. ಬೆಲ್ಲದ ದೀಪಾರಾಧನೆ ಮಾಡ್ಕೋಬೋದು. ಅಥವಾ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗಾಗಿ ನೀವು ಈ ದೀಪಾರಾಧನೆ ಮಾಡ್ಕೋಬೋದು. ಕೆಲ್ಸಕ್ಕೋಗಿ ಬರೋವಂಥವ್ರು ರಾತ್ರಿ 7:30 9 ಗಂಟೆ ತನಕ ಅಮೃತ ಗಳಿಗೆ ಇರುತ್ತೆ. ಒಂದು ಸಮಯದಲ್ಲಿ ಈ ಬೆಲ್ಲದ ದೀಪಾರಾಧನೆ ಮಾಡ್ಕೋಬಹುದು. ಇದೇ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಧ್ಯಾಹ್ನ ರಾಹುಗಾಲದಲ್ಲಿ ಮಧ್ಯಾಹ್ನ 3:30 5 ಗಂಟೆ ತನಕ ಇರುತ್ತೆ ರಾಹುಗಾಲದಲ್ಲಿ. ಆ ಸಮಯದಲ್ಲಿ ಶಕ್ತಿ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪನ ಹಚ್ಬೋದು. ಈ 2 ದೀಪಾರಾಧನೆಯನ್ನು ಕೂಡ ಮಾಡ್ಬೋದು. ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಮತ್ತು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ರಾಹುಗಾಲದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಕೂಡ ಮಾಡ್ಬೋದು. ಅಥವಾ ಯಾವುದಾದ್ರೂ ಒಂದೇ ಒಂದು ದೀಪಾರಾಧನೆ ಕೂಡ ನೀವು ಮಾಡ್ಬೋದು. ಆದಷ್ಟು ಮನೆಯಲ್ಲಿ ಬೆಲ್ಲದ ಆರತಿ ಮಾಡೋದು ತುಂಬಾನೇ ಒಳ್ಳೆಯದು. ಮೊದಲು ನಮ್ಮ ಮನೆಗಳಲ್ಲಿ ಒಂದು ಪ್ರಶಾಂತತೆಯ ವಾತಾವರಣ ಇರಬೇಕು, ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರ್ಬೇಕು. ಹಂಗಾಗಿ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಇನ್ನು ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು. ಬೆಳಗ್ಗೆ ಬೇಗ ಎದ್ಬಿಟ್ಟು ಮಡಿ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ಯಥಾಶಕ್ತಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ದೇವಿಗೆ ಮಲ್ಲಿಗೆ ಹೂ ತಂದು ಅರ್ಪಿಸ್ಬೇಕು. ನೀವು ಕಳಶ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತೀರಾ ಅಂತ ಅಂದ್ರೆ ಸ್ವಲ್ಪ ಮಲ್ಲಿಗೆ ಹೂನ ಕಳಶದ ಒಳಗಡೆ ಹಾಕ್ಬೇಕು. ನಿಮ್ಮ ಮನೆಗಳಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇದ್ರೆ ಅಥವಾ ವಿಗ್ರಹ ಇದ್ರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಬೋದು. ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ವಿಗ್ರಹ ಇಲ್ಲ ಅಂತ ಅಂದರೆ ಫೋಟೋ ಇದೆ ಅಂತ ಅನ್ನೋರು ಫೋಟೋನ ಒರೆಸ್ಕೊಂಡು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ, ಮಲ್ಲಿಗೆ ಹೂನ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. 2 ತುಪ್ಪ ದೀಪನ ಹಚ್ಚಬೇಕು. ದೇವಿಗೆ ಇಷ್ಟವಾದಂತಹ ಬೆಲ್ಲದನ್ನ ಅಥವಾ ಮೊಸರನ್ನವನ್ನು ನೈವೇದ್ಯವನ್ನು ಮಾಡಬೇಕು. ಇದ್ರ ಜೊತೆಗೆ 2 ಬೆಲ್ಲದ ದೀಪನ ಹಚ್ಚಬೇಕು. ಈ ರೀತಿ ಎಲ್ಲ ಸಿದ್ಧತೆನ ಮಾಡಿದಾದ್ಮೇಲೆ ಮೊದಲು ಗಣಪತಿಯ ಪ್ರಾರ್ಥನೆ, ಅದಾದ ನಂತರ ದುರ್ಗಾದೇವಿಯ ಸ್ಮರಣೆ ಮಾಡ್ಕೊಳ್ಬೇಕು. ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು. ಈ ದಿನ ತುಂಬಾ ಒಳ್ಳೆಯದು. ಇದನ್ನ ತಪ್ಪದೆ ನೀವೆಲ್ಲರೂ ಕೂಡ ಮಾಡ್ಕೊಳ್ಳೇಬೇಕು. ಈ 2 ಕೆಲಸ ಮಾಡಿದ್ರೆ ಸಾಕು. ಒಂದು ಬೆಲ್ಲದ ದೀಪಾರಾಧನೆ ಮಾಡ್ಕೋಬೇಕು, ಇನ್ನೊಂದು ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೋಬೇಕು. ಮಂಗಳವಾರ ಎಲ್ಲ ಸುಮಂಗಲಿಯರು ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ. ದುರ್ಗಾ ಅಷ್ಟೋತ್ತರವನ್ನ ಹೇಳ್ತಾ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೋಬೇಕು. ಮಂಗಳವಾರ ಎಲ್ಲ ಸುಮಂಗಲಿಯರು ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ. ದುರ್ಗಾ ಅಷ್ಟೋತ್ತರ ಹೇಳ್ಕೊಂತ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೋಬೇಕು. ಶ್ರೀಚಕ್ರ ಅಥವಾ ಕಾಯಿನು ಅಥವಾ ಗುಂಡು ಅಡಿಕೆ ಇದ್ರೆ ಇಟ್ಕೋಬಹುದು. 2 ವಿಳ್ಯದೆಲೆ ಮೇಲೆ ಇಟ್ಕೊಳ್ಳಿ. ಅದ್ರ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೋಬೇಕು. ಯಾಕಂದರೆ ನೀವು ಮಾಡುವಂಥ ಅರ್ಚನೆ ಕುಂಕುಮದಿಂದ ಅರ್ಚನೆ ಮಾಡ್ತಿರಲ್ವಾ, ಕುಂಕುಮ ಕೆಳಗೆ ಬೀಳಬಾರ್ದು ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಒಂದು ಪ್ಲೇಟ್ ತೊಗೊಳ್ಳಿ, ಅದ್ರ ಮೇಲೆ 2 ವಿಳ್ಯದೆಲೆ ಇಟ್ಕೊಳ್ಳಿ. ಆ ವಿಳ್ಯದೆಲೆ ಮೇಲೆ ಶ್ರೀಚಕ್ರ ಅಥವಾ ಬೆಳ್ಳಿದು ಕಾಯಿನು, ಹಿತ್ತಾಳೆ ಕಾಯಿನು ಅಥವಾ ತಾಮ್ರದ ಕಾಯಿನು ಅಥವಾ ಯಾವುದೇ ಒಂದು 5 ರೂಪಾಯಿದು ಅಥವಾ 10 ರೂಪಾಯಿದು ಕಾಯಿನ್ ಇಟ್ಕೋಬೋದು. ಅಥವಾ ಗುಂಡು ಅಡಿಕೆ, ಇದೆಲ್ಲ ಇದರಲ್ಲಿ ಯಾವುದಾದ್ರೂ ಸರಿ ಒಂದು ಇಟ್ಕೊಂಡ್ಬಿಟ್ಟು ನೀವು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೋದು. ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ. ನಿಮಗೆ ಹೇಳೋದಿಕ್ಕೆ ಬರಲ್ಲ ಅಂತ ಅಂದರೆ ಓಂ ಶ್ರೀ ಚಾಮುಂಡೇಶ್ವರಿಯಾಯ ನಮಃ ಅಂತ ಹೇಳಿ 108 ಸಲ ಈ ರೀತಿ ಹೇಳ್ಕೊಂಡು ಕುಂಕುಮದಿಂದ ಅರ್ಚನೆಯನ್ನು ಮಾಡ್ಕೋಬೇಕು. ಎಲ್ಲ ಹೆಣ್ಮಕ್ಳು ಮತ್ತು ಸುಮಂಗಲಿಯರು ಮಾಡ್ಕೋಬೋದು. ಹಿರಿಯರು, ತಾಯಂದಿರು, ಹೆಣ್ಮಕ್ಳು, ಮುತ್ತೈದೆಯರು ಪ್ರತಿಯೊಬ್ಬರು ಕೂಡ ಮಾಡಿ. ಆ ಒಂದು ಕುಂಕುಮ ಅರ್ಚನೆ ನೀವೇನು ಮಾಡಿರ್ತೀರ ಆ ಕುಂಕುಮವನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಪ್ರತಿದಿನ ಮನೆಯವರೆಲ್ಲರೂ ಕೂಡ ಹಚ್ಕೊಳ್ಳೋದು ತುಂಬ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಎಂಥದ್ದೇ ನೆಗೆಟಿವಿಟಿ ಇದ್ರೂ ಕೂಡ ದೂರ ಆಗುತ್ತೆ. ಅದಕ್ಕೋಸ್ಕರ ಈ ಸರಳ ವಿಧಾನವನ್ನು ತಿಳಿಸ್ತಾ ಇದ್ದೀನಿ.
ಚಾಮುಂಡೇಶ್ವರಿ ಅಮ್ಮನವರು ಅಂದರೆ ಆ ತಾಯಿಯ ಶಕ್ತಿ ಎಷ್ಟು ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಈ ದಿನ ತಪ್ಪದೆ ಈ ಎರಡೂ ಕೆಲಸಗಳನ್ನು ಮಾಡಿಕೊಂಡ್ರೆ ಸಾಕು, ಸಂಪೂರ್ಣ ಆ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಕುಂಕುಮದಿಂದ ಅರ್ಚನೆ ಆದಮೇಲೆ ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು. ಆನಂತರ ಬೆಲ್ಲದ ದೀಪನ ಹಚ್ಚಿ ಆರತಿ ಮಾಡಿ, ಆಮೇಲೆ ನೀವು ತುಪ್ಪದ ಬತ್ತಿಯಿಂದ ಆರತಿ ಮಾಡ್ಕೊಳ್ಳಿ. ಪ್ರದಕ್ಷಿಣೆ ಹಾಕ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡ್ಕೊಳ್ಳಿ. ವರ್ಷದವರೆಗೂ ಇದೇ ರೀತಿ ಇನ್ನು ಸೇವೆ ಮಾಡುವಂಥ ಸೌಭಾಗ್ಯ ನಮಗೆ ಕೊಡಮ್ಮ, ನಮ್ಮ ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ ಅಂತ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನೀವು ನಿಮ್ಮ ಪೂಜೆಯನ್ನು ಮುಗಿಸ್ಕೋಬೋದು. ಇದಕ್ಕೆ ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಇನ್ನು ದೇವಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಹೋಗ್ಬಿಟ್ಟು ಬರ್ಬೋದು. ಮಡ್ಲಕ್ಕಿ ಕೊಡೋದು ಮತ್ತು ದೀಪಾರಾಧನೆ ಮಾಡುವಂಥದ್ದು ಇದು ಕೂಡ ನಿಮಗೆ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ. ಆಷಾಢ ಮಾಸದ ಮಂಗಳವಾರ ದಿನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದ ದಿನ. ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಲಲಿತಾ ಸಹಸ್ರನಾಮವನ್ನ ಯಾರೆಲ್ಲ ಕಲ್ತಿದ್ದೀರೋ ಈ ದಿನ ಸಂಜೆ ಅಂದರೆ ರಾಹುಗಾಲದಲ್ಲಿ ತಪ್ಪದೆ ಪಠನೆ ಮಾಡ್ಕೊಳ್ಳಿ. ತುಂಬಾನೇ ಒಳ್ಳೆ ಎನರ್ಜಿ ಇರುತ್ತೆ. ಹಾಗಾಗಿ ರಾಹುಗಾಲದಲ್ಲಿ ಅಥವಾ ಸಂಜೆ ಹೊತ್ತು ನೀವು ಹೇಗಿದ್ರು ಸ್ಟಾರ್ಟ್ ಮಾಡಿದ್ರು ಕೂಡ ಸಂಜೆ ಹಾಗೆ ಆಗುತ್ತೆ. ರಾಹುಗಾಲದಲ್ಲಿ ಅಂದರೆ 3:30 5 ಗಂಟೆ ತನಕ ರಾಹುಗಾಲ ಇರುತ್ತೆ. ಈಗಾಗಲೇ ರಾಹುಗಾಲದಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡೋ ಅಂಥವ್ರು ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಅಂಥವರು ಕೂಡ ನಾಳೆಯಿಂದ ಶುರು ಮಾಡ್ಕೋಬೋದು. ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಬೋದು. ಈ ರೀತಿ ಸರಳವಾಗಿ ಪ್ರತಿಯೊಬ್ಬರು ಕೂಡ ನಾಳೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮ ದಿನೋತ್ಸವ ಹುಟ್ಟಿದ ದಿನ ಈ ರೀತಿ ನೀವು ಆಚರಣೆ ಮಾಡ್ಕೊಳ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.